ನಮಸ್ಕಾರ. ಕೃಷಿ ಲೋಕ ಕಾರ್ಯಕ್ರಮಕ್ಕೆ ಸ್ವಾಗತ. ತೋಟಗಾರಿಕೆ ಇಲಾಖೆ ಮೈಸೂರು ತಾಲೂಕು ಇವರ ವತಿಯಿಂದ ತೆಂಗು ಅಭಿವೃದ್ಧಿ ಮಂಡಳಿ ಯೋಜನೆಯ ಪ್ರಾತ್ಯಕ್ಷತೆ ತಾಕುಗಳ ನಿರ್ಮಾಣ ಕಾರ್ಯಕ್ರಮದಡಿಯಲ್ಲಿ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ತೆಂಗು ಬೆಳೆಗಾರರಿಗೆ ಸವಲತ್ತು ನೀಡಲು ಅವಕಾಶವಿರುತ್ತದೆ. ಆದ್ದರಿಂದ ಫಸಲಿಗೆ ಬಂದಿರುವ ತೆಂಗಿನ ತೋಟ ಹೊಂದಿರುವ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ರೈತರು ಪಹಣಿ, ಆಧಾರ್ ಕಾರ್ಡ್, ಬ್ಯಾಂಕ್ ಪಾಸ್ ಪುಸ್ತಕ ಹಾಗೂ ತಾಕಿನ ಛಾಯಾಚಿತ್ರದೊಂದಿಗೆ ಹಿರಿಯ ಸಹಾಯಕ ತೋಟಗಾರಿಕೆ ನಿರ್ದೇಶಕರು, ಜಿಲ್ಲಾ ಪಂಚಾಯತ್ ಮೈಸೂರು ಇವರ ಕಚೇರಿಗೆ ಅರ್ಜಿ ಸಲ್ಲಿಸಲು ಕೋರಲಾಗಿದೆ. ಹೆಚ್ಚಿನ ಮಾಹಿತಿಗಾಗಿ ಮೈಸೂರು ತಾಲೂಕಿನ ಹೋಬಳಿ ಅಧಿಕಾರಿಗಳನ್ನು ಸಂಪರ್ಕಿಸಲು ಸೂಚಿಸಲಾಗಿದೆ. ಸಹಾಯಕ ತೋಟಗಾರಿಕೆ ಅಧಿಕಾರಿ, ಕಸಬಾ ಹೋಬಳಿ ಇವರ ಮೊಬೈಲ್ ಸಂಖ್ಯೆ 9910387284. ಸಹಾಯಕ ತೋಟಗಾರಿಕೆ ಅಧಿಕಾರಿ, ಇಲವಾಲ ಹೋಬಳಿ ಇವರ ಸಂಪರ್ಕ ಸಂಖ್ಯೆ 9986086262. ಜಯಪುರ ಹೋಬಳಿಯ ಸಹಾಯಕ ತೋಟಗಾರಿಕೆ ಅಧಿಕಾರಿಗಳ ಮೊಬೈಲ್ ಸಂಖ್ಯೆ 8904673607. ವರುಣಾ ಹೋಬಳಿಯ ಸಹಾಯಕ ತೋಟಗಾರಿಕೆ ಅಧಿಕಾರಿಗಳ ಮೊಬೈಲ್ ಸಂಖ್ಯೆ 7259592484. ಹೆಚ್ಚಿನ ಮಾಹಿತಿಗಾಗಿ ರೈತ ಬಾಂಧವರು ತಮ್ಮ ತಾಲ್ಲೂಕಿನ ಹೋಬಳಿ ಅಧಿಕಾರಿಗಳನ್ನು ಸಂಪರ್ಕಿಸಬಹುದು. ಉದ್ದು ಕಡಿಮೆ ಅವಧಿಯ ಬೇಳೆಕಾಳು ಬೆಳೆ. ಇದನ್ನು ಕೆಂಪು ಮತ್ತು ಕಪ್ಪು ಮಣ್ಣಿನ ಪ್ರದೇಶಗಳಲ್ಲಿ ಬೆಳೆಯಬಹುದು. ಮಳೆಗಾಲದಲ್ಲಿ ಖುಷ್ಕಿ ಬೆಳೆಯಾಗಿಯೂ ಮತ್ತು ಬೇಸಿಗೆಯಲ್ಲಿ ನೀರಾವರಿಯಲ್ಲಿ ಬೆಳೆಯಬಹುದು. ಉದ್ದಿನ ತಳಿಗಳು ಹಾಗೂ ಅದರ ವಿಶೇಷ ಗುಣಗಳ ಬಗ್ಗೆ ಈಗ ತಿಳಿದುಕೊಳ್ಳೋಣ. ಸುರಕ್ಷಾ LBG 791 ಈ ತಳಿಯನ್ನು ಮುಂಗಾರಿನಲ್ಲಿ ಏಪ್ರಿಲ್-ಮೇ ತಿಂಗಳಿನಲ್ಲಿ ಹಾಗೂ ಬೇಸಿಗೆ ಹಂಗಾಮಿನಲ್ಲಿ ಜನವರಿ-ಫೆಬ್ರವರಿ ತಿಂಗಳಿನಲ್ಲಿ ಬಿತ್ತನೆ ಮಾಡಬಹುದು. ಈ ತಳಿಯು ಹಳದಿ ಎಲೆ ವೈರಾಣು ರೋಗಕ್ಕೆ ನಿರೋಧಕತೆ ಹೊಂದಿರೋದಲ್ಲದೆ ಒಂದೇ ಹಂತದಲ್ಲಿ ಕಟಾವಿಗೆ ಬರುತ್ತೆ. ಹೆಚ್ಚಿನ ಕಾಳಿನ ಇಳುವರಿ ಕೂಡ ಹೊಂದಿದೆ. ಈ ತಳಿಯು 75-80 ದಿನದಲ್ಲಿ ಕಟಾವಿಗೆ ಬರುತ್ತೆ. ನೀರಾವರಿ ಪ್ರದೇಶದಲ್ಲಿ ಎಕರೆಗೆ 6-8 ಕ್ವಿಂಟಾಲ್ ಕಾಳಿನ ಇಳುವರಿ ಹಾಗೂ ಖುಷ್ಕಿ ಪ್ರದೇಶದಲ್ಲಿ 3-4 ಕ್ವಿಂಟಾಲ್ ಕಾಳಿನ ಇಳುವರಿ ಬರುತ್ತೆ. ರಶ್ಮಿ LBG 625 ಈ ತಳಿಯು ಬಿತ್ತನೆ ಮಾಡಿದಾಗಿನಿಂದ 70-75 ದಿನದಲ್ಲಿ ಕಟಾವಿಗೆ ಬರುತ್ತೆ. ಎಕರೆಗೆ ನೀರಾವರಿ ಪ್ರದೇಶದಲ್ಲಿ 4-5 ಕ್ವಿಂಟಾಲ್ ಹಾಗೂ ಖುಷ್ಕಿ ಪ್ರದೇಶದಲ್ಲಿ 2-3 ಕ್ವಿಂಟಾಲ್ ಕಾಳಿನ ಇಳುವರಿ ಬರುತ್ತೆ. ಈ ತಳಿಯ ಕಾಳು ದಪ್ಪ ಗಾತ್ರದಾಗಿದ್ದು ಹೊಳಿತಾ ಇರುತ್ತೆ. ಅಧಿಕ ಇಳುವರಿ ಹಾಗೂ ಬೂದಿ ರೋಗಕ್ಕೆ ಸಹಿಷ್ಣುತೆಯನ್ನು ಕೂಡ ಹೊಂದಿದೆ. T9 ಈ ತಳಿಯು ವಿಶಾಲ ಹೊಂದಾಣಿಕೆ, ಬರಕ್ಕೆ ಸಹಿಷ್ಣುತೆ ಹೊಂದಿರೋದಲ್ಲದೆ ಸಾಧಾರಣ ಗಾತ್ರದ ಹೊಳಪಿಲ್ಲದ ಕಾಳುಗಳನ್ನ ಹೊಂದಿದೆ. ಈ ತಳಿಯು 85-90 ದಿನದಲ್ಲಿ ಕಟಾವಿಗೆ ಬರುತ್ತೆ. ಕರಂಗಾವ್ 3 ಇದು ದೀರ್ಘಾವಧಿ ತಳಿ ಹಾಗೂ ವಿಶಾಲ ಹೊಂದಾಣಿಕೆ ತಳಿಯಾಗಿದೆ. ನೀರಾವರಿ ಪ್ರದೇಶದಲ್ಲಿ ಎಕರೆಗೆ 4-5 ಕ್ವಿಂಟಾಲ್ ಹಾಗೂ ಮಳೆಯಾಶ್ರಿತ ಪ್ರದೇಶದಲ್ಲಿ 2-3 ಕ್ವಿಂಟಾಲ್ ಕಾಳಿನ ಇಳುವರಿ ಬರುತ್ತೆ. ಈ ತಳಿಯು 85-90 ದಿನದಲ್ಲಿ ಕಟಾವಿಗೆ ಬರುತ್ತೆ. ಉದ್ದನ್ನು ಬಿತ್ತನೆ ಮಾಡುವುದಕ್ಕೆ ಮುಂಚೆ ಭೂಮಿಯನ್ನು ಹದ ಮಾಡ್ಕೋಬೇಕು. ನಂತರ ಶಿಫಾರಸು ಮಾಡಿದ ರಾಸಾಯನಿಕ ಗೊಬ್ಬರಗಳನ್ನು ನೀಡಬೇಕು. ನೀರಾವರಿ ಪ್ರದೇಶದಲ್ಲಿ ಎಕರೆಗೆ 10 ಕೆಜಿ ಸಾರಜನಕ, 20 ಕೆಜಿ ರಂಜಕ ಮತ್ತು 10 ಕೆಜಿ ಪೊಟ್ಯಾಷ್ ಅನ್ನು ಮಣ್ಣಿಗೆ ಸೇರಿಸಬೇಕು. 1 ಎಕರೆಗೆ ಸುಮಾರು 8-10 ಕೆಜಿ ಬಿತ್ತನೆ ಬೀಜ ಬೇಕಾಗುತ್ತೆ. ಬಿತ್ತನೆ ಬೀಜವನ್ನು 200 ಗ್ರಾಂ ರೈಸೋಬಿಯಂ ಹಾಗೂ 200 ಗ್ರಾಂ ರಂಜಕ ಕರಗಿಸುವ ಜೀವಾಣುವಿನಿಂದ ಉಪಚರಿಸಿ 12 ಅಂಗುಲ ಅಂತರದ ಸಾಲುಗಳಲ್ಲಿ 4 ಅಂಗುಲದ ಅಂತರದಲ್ಲಿ ಬಿತ್ತನೆ ಮಾಡಬೇಕು. ಖುಷ್ಕಿ ಬೆಳೆಯಾದರೆ ಎಕರೆಗೆ 5 ಕೆಜಿ ಸಾರಜನಕ, 10 ಕೆಜಿ ರಂಜಕ ಮತ್ತು 10 ಕೆಜಿ ಪೊಟ್ಯಾಷ್ ಪೋಷಕಾಂಶಗಳನ್ನು ಪೂರೈಸಬೇಕು. ಬಿತ್ತನೆ ಮಾಡಿದ 40 ದಿವಸದ ಒಳಗೆ 2 ಬಾರಿ ಅಂತರ ಬೇಸಾಯ ಮಾಡಿ ಕಳೆ ತೆಗಿಬೇಕು. ಮುಸುಕಿನ ಜೋಳದ ಜೊತೆಗೆ ಹೆಸರು ಅಥವಾ ಉದ್ದು ಬೆಳೆಯನ್ನು ಅಂತರ ಬೆಳೆಯಾಗಿ ಬೆಳೆದುಕೊಳ್ಳಬಹುದು. ಹೆಚ್ಚಿನ ಇಳುವರಿ ಬೇಕು ಅಂದರೆ
ಸರಿಯಾದ ರೀತಿಯಲ್ಲಿ ಬೇಸಾಯವನ್ನು ಮಾಡಬೇಕಾಗುತ್ತೆ. ಕೊಟ್ಟಿಗೆ ಗೊಬ್ಬರದ ಜೊತೆಗೆ ಪ್ರತಿ ಎಕರೆಗೆ 4 kgಯಂತೆ ಸತುವಿನ ಸಲ್ಫೇಟ್ ಬಳಸೋದ್ರಿಂದ ಹೆಚ್ಚಿನ ಇಳುವರಿಯನ್ನು ಪಡೆದುಕೊಳ್ಳಬಹುದು. 2% ಯೂರಿಯಾ ಅಥವಾ DAPಯನ್ನು ಬಿತ್ತನೆಯಾದ 30ರಿಂದ 45 ದಿನಗಳ ನಂತರ, ಅಂದರೆ ಹೂ ಬಿಡುವ ಸಮಯದಲ್ಲಿ ಎಲೆಗಳ ಮೇಲೆ ಸಿಂಪಡಿಸೋದ್ರಿಂದ ಹೆಚ್ಚಿನ ಇಳುವರಿಯನ್ನು ಪಡೆದುಕೊಳ್ಳಬಹುದು. 20 ಗ್ರಾಂ ಯೂರಿಯಾವನ್ನು ಪ್ರತಿ ಲೀಟರ್ ನೀರಿಗೆ ಬೆರೆಸಿದಾಗ 2% ಯೂರಿಯಾ ದ್ರಾವಣವಾಗುತ್ತೆ. ಉದ್ದಿಗೆ ಬರುವಂತಹ ಪ್ರಮುಖ ಕೀಟಗಳು ಅಂದರೆ ಸಸ್ಯಹೇನು ಅಥವಾ ಥ್ರಿಪ್ಸ್ ನುಸಿ. ನೂರಾರು ಸಸ್ಯಹೇನು ಹಾಗೂ ನುಸಿಗಳು ಸುಳಿ, ಎಲೆ, ಹೂ, ಮೊಗ್ಗು, ಕಾಯಿಗಳಿಂದ ರಸವನ್ನು ಹೀರ್ತಾ ಇರುತ್ತವೆ. ಇದರಿಂದ ಎಲೆಗಳು ಮುದುಡೋದು, ಎಲೆಗಳು ಗಡಸಾಗೋದು, ಕಾಯಿಗಳಲ್ಲಿನ ಬೀಜ ಹೀಚಾಗೋದು ಹಾಗೂ ಎಲೆಗಳ ಕೆಳಗೆ ಕಪ್ಪು ಬೂಸ್ಟ್ ರೀತಿ ಬೆಳೆಯುತ್ತೆ. ಹುಳುಗಳ ತೀವ್ರತೆ ಕಂಡುಬಂದಾಗ 1.7 ಮಿಲಿಲೀಟರ್ ಡೈಮಿಥೋಯೇಟ್ 30 ECಯನ್ನು ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪಡಿಸಬೇಕು. ಕಾಯಿ ಕಟ್ಟುವ ಹಂತದಲ್ಲಿ 5 ಮಿಲಿಲೀಟರ್ ಬೇವಿನ ಎಣ್ಣೆಯನ್ನು ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪಡಿಸಬೇಕು. ಎಕರೆಗೆ 5ರಂತೆ ಹಳದಿ ಅಂಟು ಬಲೆಯನ್ನು ಹಾಕಬೇಕು. ಕಾಯಿ ಕೊರಕ ಮರಿಹುಳುಗಳು ಹಸಿರು ಕಾಯಿಯ ಬೀಜಗಳನ್ನ ತಿನ್ನುತ್ತವೆ. ಕಾಯಿಗಳ ಮೇಲೆ ರಂಧ್ರಗಳನ್ನು ಉಂಟು ಮಾಡುತ್ತೆ. ಸಕಾಲದಲ್ಲಿ ಬಿತ್ತನೆ ಮಾಡೋದ್ರಿಂದ ಬೆಳೆಯಲ್ಲಿ ಕೀಟ ಬಾಧೆಯನ್ನು ಕಡಿಮೆ ಮಾಡ್ಕೋಬಹುದು. 50% ಹೂ ಬಂದಾಗ 0.2 ಮಿಲಿಲೀಟರ್ ಕ್ಲೋರ್ಯಾನ್ ಟ್ರಾನಿಪ್ರೋಲ್ 18.5 EC ಅಥವಾ ಫ್ಲೂಬೆಂಡಿಯಮೈಡ್ 39.35 SC ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪಡಿಸಬೇಕು. ಸಣ್ಣ ಸಸಿಗಳ ಕಾಂಡದ ಒಳ ಮೇಲ್ಭಾಗವನ್ನು ಕಾಂಡ ಕೊರಕ ನೊಣಗಳು ಕೆರೆದು ತಿನ್ನೋದ್ರಿಂದ ಗಿಡಗಳು ಹಳದಿ ಬಣ್ಣಕ್ಕೆ ತಿರುಗುತ್ತೆ. ಬೆಳವಣಿಗೆಯಲ್ಲಿ ಕುಂಠಿತ ಆಗತ್ತೆ. ಗಾಳಿಯ ಒತ್ತಡಕ್ಕೆ ಗಿಡ ಕೂಡ ಮುರಿಯೋ ಸಾಧ್ಯತೆ ಇರುತ್ತೆ. ಇದರ ನಿರ್ವಹಣೆಗಾಗಿ ಬಿತ್ತನೆ ಮಾಡಿದ 20ರಿಂದ 25 ದಿನಗಳಲ್ಲಿ ಕ್ಲೋರೋಪೈರಿಪಾಸ್ 20 EC 2 ಮಿಲಿಯನ್ನು ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪಡಿಸಬೇಕು. ಉದ್ದಿನಲ್ಲಿ ಕಾಣುವಂತಹ ಪ್ರಮುಖ ರೋಗ ಅಂದರೆ ನಂಜು ರೋಗ, ಬೂದಿ ರೋಗ, ಎಲೆ ಚುಕ್ಕೆ ರೋಗ. ನಂಜು ರೋಗ ಬಂದರೆ ಎಲೆಗಳ ಮೇಲೆ ಹಳದಿ ಬಣ್ಣದ ಮಚ್ಚೆಗಳು ಕಾಣಿಸಿಕೊಂಡು ನಂತರ ಪೂರ್ತಿ ಎಲೆ ಹಳದಿ ಬಣ್ಣಕ್ಕೆ ತಿರುಗುತ್ತೆ. ಅಂತಹ ಸಸ್ಯದ ಬೆಳವಣಿಗೆ ಕುಂಠಿತಗೊಂಡು ಕಾಯಿಗಳು ಸರಿಯಾಗಿ ಕಟ್ಟೋದಿಲ್ಲ. ರೋಗಕ್ಕೆ ತುತ್ತಾದ ಸಸ್ಯಗಳನ್ನ ಪ್ರಾರಂಭಿಕ ಹಂತದಲ್ಲಿಯೇ ಗುರುತಿಸಿ ಕಿತ್ತು ಮಣ್ಣಿನಲ್ಲಿ ಹೂಳಬೇಕು. ರೋಗ ಕಂಡುಬಂದಾಗ 30 ದಿನದ ಬೆಳೆಗೆ 1.7 ಮಿಲಿಲೀಟರ್ ಡೈಮಿಥೋಯೇಟ್ 30 ECಯನ್ನು ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪಡಿಸಬೇಕು. ಬೆಳೆ ಪರಿವರ್ತನೆಯಾಗಿ ಏಕದಳ ಧಾನ್ಯಗಳನ್ನ ಬೆಳಿಬೇಕು. ಬೂದಿ ರೋಗ ಕಂಡುಬಂದರೆ ಎಲೆಗಳ ಮೇಲೆ ಬಿಳಿ ಬಣ್ಣದ ಶಿಲೀಂಧ್ರ ಕಾಣಿಸ್ಕೊಳ್ಳುತ್ತೆ. ಕ್ರಮೇಣ ಪೂರ್ತಿ ಎಲೆಯನ್ನು ಆವರಿಸ್ಕೊಳ್ಳುತ್ತೆ. ಇಂತಹ ಎಲೆಗಳು ಬಿದ್ದು ಹೋಗಿ ಇಳುವರಿ ಕುಂಠಿತಗೊಳ್ಳುತ್ತೆ. ಇದಕ್ಕೆ ನಿರ್ವಹಣಾ ಕ್ರಮ ಅಂದರೆ 4 ಗ್ರಾಂ ಕಾರ್ಬನ್ ಡೈಸಿಮ್ 50 WPಯಿಂದ ಪ್ರತಿ kg ಬೀಜಕ್ಕೆ ಬೀಜೋಪಚಾರ ಮಾಡಬೇಕು. 30ರಿಂದ 35 ದಿನದ ಒಳಗೆ ಬೆಳೆಗೆ 3 ಗ್ರಾಂ ನೀರಿನಲ್ಲಿ ಕರಗುವ ಗಂಧಕ 80 WP ಅಥವಾ 1 ಗ್ರಾಂ ಕಾರ್ಬನ್ ಡೈಸಿಮ್ 50 WP ಬೆರೆಸಿ ಸಿಂಪಡಿಸಬೇಕು. ಎಲೆಗಳ ಮೇಲೆ ಸಣ್ಣ ಸಣ್ಣ ಕಂದು ಬಣ್ಣದ ಚುಕ್ಕೆಗಳು ಕಂಡುಬಂದರೆ ಇದನ್ನು ಎಲೆ ಚುಕ್ಕೆ ರೋಗ ಅಂತ ಕರಿತೀವಿ. ಕ್ರಮೇಣ ಈ ಚುಕ್ಕೆಗಳು ದೊಡ್ಡದಾಗಿ ಎಲೆಯ ಪೂರ್ತಿ ಹರಡಿಕೊಳ್ಳುತ್ತೆ. ರೋಗ ಜಾಸ್ತಿ ಆದರೆ ಎಲೆಗಳು ಬಿದ್ದು ಹೋಗುತ್ತೆ. ಇದರ ಹತೋಟಿಗಾಗಿ 4 ಗ್ರಾಂ ಕಾರ್ಬನ್ ಡೈಸಿಮ್ 50 WPಯನ್ನು ಪ್ರತಿ kg ಬೀಜಕ್ಕೆ ಬೀಜೋಪಚಾರ ಮಾಡಬೇಕು. 30ರಿಂದ 35 ದಿನದ ಒಳಗೆ ಬೆಳೆಗೆ 2 ಗ್ರಾಂ ಝೈನೆಬ್ 75 WP ಅಥವಾ ಮ್ಯಾಂಕೋಜೆಬ್ 75 WP ಬೆರೆಸಿ ಸಿಂಪಡಿಸಬೇಕು. ಹೆಚ್ಚಿನ ಮಾಹಿತಿಗಾಗಿ ರೈತ ಬಾಂಧವರು ತಮ್ಮ ಹತ್ತಿರದ ರೈತ ಸಂಪರ್ಕ ಕೇಂದ್ರದ ಅಧಿಕಾರಿಗಳನ್ನ ಸಂಪರ್ಕಿಸಬಹುದು. ಮತ್ತಷ್ಟು ಮಾಹಿತಿಯೊಂದಿಗೆ ಮುಂದಿನ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ.